ಹಾಯ್ ಫ್ರೆಂಡ್ಸ್, ಈ ವಿಡಿಯೋದಲ್ಲಿ ನನಗೆ ಯೂಟ್ಯೂಬ್ ಅವರು ಡಿಸ್ಕ್ರಿಪ್ಷನ್ ಮೇಲ್ಗಡೆ ಹೊಸ ಒಂದು ಅಪ್ಡೇಟನ್ನು ತಂದಿದ್ದಾರೆ. ಅಪ್ಡೇಟ್ ಏನು ಅಂತ ಈ ಒಂದು ವಿಡಿಯೋದಲ್ಲಿ ತಿಳಿಸ್ಕೊಡ್ತೀನಿ. ನೀವು ನೋಡ್ತಾ ಇರೋದು ಭದ್ರಾ ನಾಯಕ್ ಯೂಟ್ಯೂಬ್ ಚಾನಲ್. ಫಸ್ಟ್ ಟೈಮ್ ನೋಡ್ತಾ ಇದ್ದರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಹಾಗೆ ಪಕ್ಕದಲ್ಲಿ ಬೆಲ್ ಬಟನ್ ಇರುತ್ತೆ, ಆಲನ್ನು ಸೆಲೆಕ್ಟ್ ಮಾಡ್ಕೊಳ್ಳಿ. ನಿಮ್ಮ ಫ್ರೆಂಡ್ಸ್ ಆ್ಯಂಡ್ ಫ್ಯಾಮಿಲಿ ಮೆಂಬರ್ಸ್ಗೆ ಈ ಒಂದು ವಿಡಿಯೋನ ಶೇರ್ ಮಾಡಿ ಫ್ರೆಂಡ್ಸ್. ಈಗ ನಾನು ಯೂಟ್ಯೂಬ್ ಅವರು ಡಿಸ್ಕ್ರಿಪ್ಷನ್ ಮೇಲ್ಗಡೆ ಯಾವ ಒಂದು ಅಪ್ಡೇಟನ್ನು ತಂದಿದ್ದಾರೆ ಅಂತ ನೋಡೋಣ. ಮೊದಲು ನೀವು YT ಸ್ಟುಡಿಯೋ ಆ್ಯಪನ್ನು ಓಪನ್ ಮಾಡ್ಕೊಳ್ಳಿ. ಓಪನ್ ಮಾಡಿಕೊಂಡು ನಂತರ ನೀವು ಯಾವುದಾದ್ರೂ ಒಂದು ವೀಡಿಯೋನ ಓಪನ್ ಮಾಡ್ಕೊಳ್ಳಿ. ನಿಮ್ಮ ವೀಡಿಯೋನ ಲಾಂಗ್ ವೀಡಿಯೋನ ಓಪನ್ ಮಾಡ್ಕೊಳ್ಳಿ. ಓಪನ್ ಮಾಡ್ಕೊಂಡಾದಮೇಲೆ ಡಿಸ್ಕ್ರಿಪ್ಷನ್ ಮೇಲ್ಗಡೆ ಕ್ಲಿಕ್ ಮಾಡಿ. ಡಿಸ್ಕ್ರಿಪ್ಷನ್ ಮೇಲ್ಗಡೆ ಕ್ಲಿಕ್ ಮಾಡಿದಾಗ ಈಗ ಡಿಸ್ಕ್ರಿಪ್ಷನಲ್ಲಿ ನೀವು ಬರೀಬೇಕಿದ್ದರೆ ಈ ಥರ ಇಂಟರ್ಫೇಸ್ ಬರುತ್ತೆ. ಈಗ ನೋಡಿ, ನಾನು ಡಿಸ್ಕ್ರಿಪ್ಷನಲ್ಲಿ ಬರೀಲಿಕ್ಕೆ ಟ್ರೈ ಮಾಡ್ತಾ ಇರುವಾಗ ಇಲ್ಲಿ BI ಮತ್ತು S ಅಂತ ಬರುತ್ತೆ. ಈಗ ನೋಡ್ತಾ ಇದ್ದೀರಲ್ವ ಸ್ಕ್ರೀನ್ ಮೇಲ್ಗಡೆ BIS ಅಂತ ಬರುತ್ತೆ. ಇದು ಯಾವ ಥರ ಅಪ್ಡೇಟ್ ಅಂತಂದರೆ, ನೀವು ಈಗ ಲೆಟರ್ಸನ್ನು ಚೇಂಜ್ ಮಾಡ್ಕೊಳ್ಬೋದು. ಈಗ ನಿಮಗೆ ಟ್ರಯಲನ್ನು ತೋರಿಸ್ತೀನಿ. B ಮೇಲ್ಗಡೆ ಕ್ಲಿಕ್ ಮಾಡಿಕೊಂಡು ಕನ್ನಡದಲ್ಲಿ ಈಗ ಟೈಪ್ ಮಾಡ್ತೀನಿ ನೋಡಿ. ಟೈಪ್ ಮಾಡಿದಾಗ B ಮೇಲ್ಗಡೆ ಕ್ಲಿಕ್ ಮಾಡಿ ಟೈಪ್ ಮಾಡಿದಾಗ ನಿಮಗೆ ಈ ಥರ ಬರುತ್ತೆ ಫ್ರೆಂಡ್ಸ್. ನಂತರ I ಮೇಲ್ಗಡೆ ಕ್ಲಿಕ್ ಮಾಡಿಕೊಂಡು ಟೈಪ್ ಮಾಡೋಣ. ಈಗ ಏನು ಬರೆದಿದ್ದೀನಲ್ವ ಅದನ್ನೇ I ಮೇಲ್ಗಡೆ ಕ್ಲಿಕ್ ಮಾಡಿಕೊಂಡು ಟೈಪ್ ಮಾಡ್ತೀನಿ ನೋಡಿ. ಅದು ಸ್ವಲ್ಪ ಕ್ರಾಸಾಗಿ ಬರುತ್ತೆ I ಮೇಲ್ಗಡೆ ಕ್ಲಿಕ್ ಮಾಡಿಕೊಂಡು ಟೈಪ್ ಮಾಡಿರೋದು. ನಂತರ S ಮೇಲ್ಗಡೆ ಕ್ಲಿಕ್ ಮಾಡಿಕೊಂಡು ಟೈಪ್ ಮಾಡೋಣ ಫ್ರೆಂಡ್ಸ್. ನೋಡಿ, S ಮೇಲ್ಗಡೆ ಕ್ಲಿಕ್ ಮಾಡಿಕೊಂಡು ಟೈಪ್ ಮಾಡಿದಾಗ ನಿಮಗೆ ಈ ಥರ ಇಂಟರ್ಫೇಸ್ ಬರುತ್ತೆ. ನಾನು ಈ ವಿಡಿಯೋದಲ್ಲಿ ಯಾವುದ್ರ ಬಗ್ಗೆ ತಿಳಿಸಿಕೊಡುತ್ತೇನೆ ಅಂತ ಇದೆಯಲ್ವ, ಅದ್ರ ಮೇಲ್ಗಡೆ ಒಂದು ಲೈನ್ ಬಂದಿದೆ, ಕಾಟ್ ಮಾರ್ಕ್ ಥರ ಲೈನ್ ಬರುತ್ತೆ. ಇದಿಷ್ಟು ಬಂದಿರುವಂಥ ಅಪ್ಡೇಟ್ ಆಗಿದೆ. ನೀವು 3 ರೀತಿಯಾಗಿ ನಿಮ್ಮ ಟೆಕ್ಸ್ಟನ್ನು ಬದಲಾಯಿಸ್ಕೊಳ್ಬೋದು ಫ್ರೆಂಡ್ಸ್, ಈ ರೀತಿಯಾಗಿ. ನಂತರ ಈಗ ಇಂಗ್ಲೀಷಲ್ಲಿ ಬರೆದು ನೋಡೋಣ ಯಾವ ರೀತಿಯಾಗಿ ಕಾಣಿಸುತ್ತೆ ಅಂತ ಫ್ರೆಂಡ್ಸ್. ಈಗ ಇಂಗ್ಲೀಷಲ್ಲಿ ಬರೀತೀನಿ. B ಮೇಲ್ಗಡೆ ಕ್ಲಿಕ್ ಮಾಡ್ಕೊಳ್ತೀನಿ. B ಮೇಲ್ಗಡೆ ಕ್ಲಿಕ್ ಮಾಡ್ಕೊಂಡು ಈಗ ನೋಡಿ, ನಾನು ಮೇಲ್ಗಡೆ ನಾನು ಮೊದಲು ಬರೆದಿರೋದು ನೋಡಿ ಈ ಥರ ಇದೆ. ಈಗ ಸ್ಕ್ರೀನ್ ಮೇಲ್ಗಡೆ ನೋಡ್ತಾ ಇದ್ದೀರಲ್ವ, ಈ ಥರ ಬರುತ್ತೆ. ನಾನು ಈಗ ಬರೆದಿರೋದು ಸ್ವಲ್ಪ ದಪ್ಪಾಗಿ ಡಾರ್ಕ್ ಬ್ಲ್ಯಾಕಾಗಿ ಕಾಣಿಸ್ತಾ ಇದೆ. ನಂತರ I ಮೇಲ್ಗಡೆ ಕ್ಲಿಕ್ ಮಾಡ್ಕೊಳ್ಳೋಣ. I ಮೇಲ್ಗಡೆ ಕ್ಲಿಕ್ ಮಾಡಿಕೊಂಡು ಇಂಗ್ಲೀಷಲ್ಲಿ ಬರುತ್ತಾ ಇದ್ದೀನಿ. I ಮೇಲ್ಗಡೆ ಕ್ಲಿಕ್ ಮಾಡ್ಕೊಂಡಾಗ ಈಗ ನೋಡ್ತಾ ಇದ್ದೀರಲ್ಲ, ಸೆಕೆಂಡಲ್ಲಿ ಸೇಮ್ ಬರ್ದಿದ್ದೀನಿ, ಅದು ಸ್ವಲ್ಪ ಚೇಂಜ್ ಇದೆ, ಸ್ವಲ್ಪ ಕ್ರಾಸ್ ಆಗಿದೆ. ನಂತರ ಈಗ S ಮೇಲ್ಗಡೆ ಕ್ಲಿಕ್ ಮಾಡಿಕೊಂಡು ಬರೆಯೋಣ ಫ್ರೆಂಡ್ಸ್. ಈಗ ನೋಡಿ, ಇಂಗ್ಲೀಷಲ್ಲಿ S ಮೇಲ್ಗಡೆ ಕ್ಲಿಕ್ ಮಾಡಿಕೊಂಡು ಬರೆದಿದ್ದೀನಿ. ಅದು ಯಾವ ರೀತಿಯಾಗಿ ಬಂದಿದೆ ಅಂತಂದರೆ ಒಂದು ಲೈನ್ ಬಂದಿದೆ, ಆಯಿತಾ. ಈಗ ನೋಡ್ತಾ ಇದ್ದೀರಲ್ವ, ಈ ರೀತಿಯಾಗಿ ಹೊಸದಾಗಿ ಡಿಸ್ಕ್ರಿಪ್ಷನ್ ಮೇಲ್ಗಡೆ ಯೂಟ್ಯೂಬ್ ಅವರು ಅಪ್ಡೇಟನ್ನು ತಂದಿದ್ದಾರೆ ಫ್ರೆಂಡ್ಸ್. ಈಗ ನಿಮಗೆ ಏನು ಅಪ್ಡೇಟ್ ಅಂತ ಗೊತ್ತಾಯ್ತಲ್ವ. ಇಲ್ಲಿಗೆ ಒಂದು ವಿಡಿಯೋನ ಮುಗಿಸೋಣ. ಮುಂದಿನ ವಿಡಿಯೋತೆ ಎಲ್ಲರೂ ಕೂಡ ಸಿಗೋಣ. ಯಾರೆಲ್ಲ ಕೊನೆಯವರು ಕೂಡ ನೋಡಿ ಎಲ್ಲರೂ ಕೂಡ ಥ್ಯಾಂಕ್ ಯು ಫಾರ್ ವಾಚಿಂಗ್. ಮುಂದಿನ ವಿಡಿಯೋತೆ ಮತ್ತೆ ಭೇಟಿಯಾಗೋಣ. ಈ ಒಂದು ವಿಡಿಯೋದಲ್ಲಿ ಡೌಟ್ ಇದ್ದರೆ ಕಾಮೆಂಟ್ ಮಾಡಿ. ಬೇರೆ ಯಾವುದಾದ್ರೂ ವೀಡಿಯೋಸ್ ಬೇಕು ಅಂತಂದ್ರೂ ಕೂಡ ಕಾಮೆಂಟನ್ನು ಮಾಡಿ. ಬಾಯ್ ಬಾಯ್.